ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆದ ಛೋಟಾ ಬೈಟ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಹಳೆ ವೋಟರ್ ಐ ಡಿ ಕಾರ್ಡ್ ಕಳೆದೋಗಿದೆಯಾ ಅಥವಾ ನಿಮ್ಮ ವೋಟರ್ ಐ ಡಿ ಕಾರ್ಡ್ ತುಂಬ ಹಳೆಯದಾಗಿ ತುಂಬ ಡ್ಯಾಮೇಜ್ ಆಗಿದೆಯಾ, ನಿಮ್ಮ ಐ ಡಿ ಕಾರ್ಡ್ದಲ್ಲಿ ಏನು ನಿಮಗೆ ಪ್ರಿಂಟ್ ಇದೆ ಅದೆಲ್ಲ ಹಳಸೋಗಿದೆಯಾ? ಆಗಿದ್ದರೆ ವೀಕ್ಷಕರೇ ಈ ವಿಡಿಯೋ ನೋಡಿ ಮತ್ತು ಫ್ರೀ ಆಫ್ ಕಾಸ್ಟ್ ಹೊಸ ವೋಟರ್ ಐ ಡಿನ ನಿಮ್ಮ ಮನೆ ಅಡ್ರೆಸ್ಗೆ ತಲುಪಿಸ್ಕೊಳ್ಳೋದು ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಇದರಲ್ಲಿರೋ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿಬಿಟ್ಟು ನೀವು ನಿಮ್ಮ ವೋಟರ್ ಐ ಡಿ ಹೊಸದಾಗಿರೋ ಏನು ಡಿಸೈನಲ್ಲಿ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ ಥರದ್ರಲ್ಲಿ ನಿಮ್ಮ ಹೊಸ ವೋಟರ್ ಐ ಡಿನ ನಿಮ್ಮ ಮನೆ ಅಡ್ರೆಸ್ಸಿಗೆ ತರಿಸ್ಕೊಳ್ಳಿ ವೀಕ್ಷಕರೇ. ಇದಕ್ಕೆ ನೀವು ನಿಮ್ಮ ಮೊಬೈಲಿಂದನೇ ಒಂದು ವೋಟರ್ ಐ ಡಿಗೆ ಏನೇನು ಅಪ್ಲಿಕೇಶನ್ ಪ್ರಾಸೆಸ್ ಇದೆ ಅದು ನಿಮ್ಮ ಮೊಬೈಲಿಂದನೇ ಮಾಡ್ಬೋದು ವೀಕ್ಷಕರೇ. ಅದು ಒಂದು ನಯಾ ಪೈಸಾ ಖರ್ಚು ಮಾಡ್ದೇನೆ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ ಅದರಲ್ಲಿ ವೋಟರ್ ಹೆಲ್ಪ್ ಲೈನ್ ಅಂತ ಒಂದು ಆ್ಯಪ್ ಇದೆ. ನಾನು ಈಗ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದು ಲೋಗೋ ಇರುತ್ತೆ ನಿಮಗೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಆ ಆ್ಯಪ್ನ ಓಪನ್ ಮಾಡಿ ವೀಕ್ಷಕರೇ. ಸೊ ಅದು ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಫಸ್ಟ್ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ಸೊ ಅಲ್ಲಿ ನೀವು ಹೋಮ್ ಅಂತ ಕ್ಲಿಕ್ ಮಾಡಿ. ಹೋಮ್ ಅಂತ ಕ್ಲಿಕ್ ಮಾಡಾದಮೇಲೆ ನಿಮಗೆ ಅಲ್ಲಿ ಆಪ್ಷನ್ಸ್ ಸುಮಾರು ಸಿಗುತ್ತೆ. ನೀವು ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಅದು ಮತ್ತೆ 3-4 ಆಪ್ಷನ್ಸ್ ತೋರಿಸುತ್ತೆ. ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಅಂತ. ಸೊ ನೀವು ಇಲ್ಲಿ ಫಾರ್ಮ್ 8ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ಸೊ ಫಾರ್ಮ್ 8 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದು ನಿಮಗೆ ಲಾಗಿನ್ ಅಥವಾ ಸೈನ್ ಇನ್ ಮಾಡೋಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ನೀವು ಮೊದಲೇ ಇದ್ರ ಯೂಸರ್ ಆಗಿದ್ರಿ ಅಂತಂದರೆ, ಈ ಆ್ಯಪಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಅಂತಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಬೋದು. ಇಲ್ಲ ಅಂತಂದರೆ ಹೊಸದಾಗಿ ನೀವು ಯೂಸರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡಿ, ಅದೆಲ್ಲೊಂದು OTP ವೆರಿಫಿಕೇಷನ್ ಬರುತ್ತೆ. ಅದನ್ನು ಮಾಡಿಬಿಟ್ಟು ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಸೊ ಲಾಗಿನ್ ಮಾಡಾದಮೇಲೆ ನಿಮಗೆ ಹಿಂದೆ ನೀವು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಏನು ರಿಜಿಸ್ಟರ್ ಆಗಿರ್ತೀರೋ ಅದೇ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಎಂಟರ್ ಮಾಡಬೇಕಾಗತ್ತೆ. ಮತ್ತು OTP ಬರುತ್ತೆ. OTP ಬಂದಿರೋದನ್ನು ಅಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡಿ ವೀಕ್ಷಕರೇ. ಲಾಗಿನ್ ಮಾಡಾದಮೇಲೆ ನಿಮಗೆ ಲಾಗಿನ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಅದಾದಮೇಲೆ ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತೆ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಮೈ ನೇಮ್ ಇಸ್ ವೋಟರ್ ಮಿತ್ರ ಅಂತ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕೆಳಗೆ ಲೆಟ್ ಸ್ಟಾರ್ಟ್ ಅಂತ ಒಂದು ಬಟನ್ ಇದೆ, ಅದ್ರ ಮೇಲೆ ಒತ್ತಿ ವೀಕ್ಷಕರೇ. ಅದ್ರ ಮೇಲೆ ಒತ್ತಾದಮೇಲೆ ನಿಮಗೆ ಡು ಯು ಆಲ್ರೆಡಿ ಹ್ಯಾವ್ ಅ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಹಳೆ ವೋಟರ್ ಐ ಡಿ ನಂಬರ್ ಇತ್ತು ಅಥವಾ ನಿಮಗೆ ಅದರದ್ದು ಒಂದು ಫೋಟೋ ಇತ್ತು ಅಂತಂದರೆ ನೀವು ಅದನ್ನು ರೆಫರ್ ಮಾಡಿಬಿಟ್ಟು ಇಲ್ಲಿ ಎಸ್ ಐ ಹ್ಯಾವ್ ಅ ವೋಟರ್ ಐ ಡಿ ನಂಬರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಬಟನ್ ಒತ್ತಿ ವೀಕ್ಷಕರೇ. ನೆಕ್ಸ್ಟ್ ಬಟನ್ ಒತ್ತಾದಮೇಲೆ ಅಲ್ಲಿ ನಿಮಗೆ ಪ್ಲೀಸ್ ಎಂಟರ್ ಯುವರ್ ವೋಟರ್ ಐ ಡಿ ನಂಬರ್ ಅಂತ ಇದೆ. ಸೊ ನಿಮ್ಮ ವೋಟರ್ ಐ ಡಿ ನಂಬರ್ ಎಂಟರ್ ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ. ಫೆಚ್ ಡೀಟೇಲ್ಸ್ ಅಂತ ಕೊಟ್ಟಾದ ತಕ್ಷಣ ನಿಮ್ಮದು ಏನು ವೋಟರ್ ಐ ಡಿ ಇದೆಲ್ಲ ಡೀಟೇಲ್ಸ್ ಇರುತ್ತೆ, ಆ ಡೇಟಾ ಬೇಸಿಂದ ಅದು ಸರ್ಚ್ ಮಾಡಿಕೊಂಡು ಡಿಸ್ಪ್ಲೇ ಮಾಡುತ್ತೆ. ನಿಮ್ಮದು ವೋಟರ್ ಐ ಡಿ ಕರೆಕ್ಟಾಗಿತ್ತು ಅಂತಂದರೆ ಅದು ನಿಮ್ಮ ಡೀಟೇಲ್ಸ್ ಎಲ್ಲ ಗ್ರ್ಯಾಬ್ ಮಾಡಿಕೊಂಡು ತೋರಿಸುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಬಟನ್ ಅಥವಾ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮ ವೋಟರ್ ಐ ಡಿಯಲ್ಲಿ ನಿಮ್ಮದು ಹಳೇದು ಏನೇನು ಡೀಟೇಲ್ಸ್ ಇತ್ತೋ ಅದೆಲ್ಲ ಫುಲ್ ತೋರಿಸುತ್ತೆ ವೀಕ್ಷಕರೇ. ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ ನನ್ನ ವೋಟರ್ ಐ ಡಿ ಡೀಟೇಲ್ಸ್ನ. ಸೊ ನಿಮ್ಮ ವೋಟರ್ ಐ ಡಿಯಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ, ನೇಮು ಮತ್ತು ಏಜು, ಜೆಂಡರು, ನಿಮ್ದು ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರಿ, ಇವಾಗ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆನ್ಸಿ, ಡಿಸ್ಟ್ರಿಕ್ಟು, ಸ್ಟೇಟ್ ಅದೆಲ್ಲ ತೋರಿಸುತ್ತೆ ವೀಕ್ಷಕರೇ. ಅದೆಲ್ಲ ಕರೆಕ್ಟ್ ಇದೆ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ವೀಕ್ಷಕರೇ. ಆಧಾರ್ ನಂಬರ್ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ, ಆಮೇಲೆ ನಿಮ್ಮ ಇಮೇಲ್ ಐ ಡಿ ಅಪ್ಲಿಕೆಂಟ್ ಅಂತ ಇರೋ ಜಾಗದಲ್ಲಿ ನಿಮ್ಮ ಇಮೇಲ್ ಐ ಡಿಯಿಂದ ಮೆನ್ಷನ್ ಮಾಡಿ ವೀಕ್ಷಕರೇ. ಇನ್ ಕೇಸ್ ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ಅಂತಂದರೆ ಐ ಆಮ್ ನಾಟ್ ಏಬಲ್ ಟು ಫರ್ನಿಷ್ ಮೈ ಆಧಾರ್ ನಂಬರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಮೊಬೈಲ್ ನಂಬರ್ ಆಫ್ ರಿಲೇಟಿವ್ ಅಂತ ಇದೆ ಅಥವಾ ಮೊಬೈಲ್ ನಂಬರ್ ಆಫ್ ಅಪ್ಲಿಕೆಂಟ್ ಅಂತ ಇದೆ, ಯಾವುದಾದ್ರೂ ಒಂದು ಎಂಟರ್ ಮಾಡಿ. ಇಮೇಲ್ ಐ ಡಿ ಕೂಡ ಅಷ್ಟೇ, ನಿಮ್ಮದು ಅಪ್ಲಿಕೆಂಟ್ದು ಅಥವಾ ರಿಲೇಟಿವ್ದು ಅಂತ ಇದೆ, ಯಾವುದಾದ್ರೂ ಒಂದನ್ನು ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿ ವೀಕ್ಷಕರೇ. ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಾದಮೇಲೆ ಅದು ನಿಮಗೆ ಮುಂದೆ ಒಂದು 4 ಆಪ್ಷನ್ ತೋರಿಸುತ್ತೆ. ಶಿಫ್ಟಿಂಗ್ ಆಫ್ ರೆಸಿಡೆನ್ಸು, ಕರೆಕ್ಷನ್ ಆಫ್ ಎಂಟ್ರೀಸು, ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಮತ್ತು ರಿಕ್ವೆಸ್ಟ್ ಫಾರ್ ಮಾರ್ಕಿಂಗ್ ಎಸ್ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ. ಇಲ್ಲಿ ನಾವು ನಮಗೆ ಆ್ಯಸ್ ಇಟ್ ಈಸ್ ನಿಮ್ಮ ಹಳೆ ಅಡ್ರೆಸ್ ಡೀಟೇಲ್ಸ್ ಅಥವಾ ನಿಮ್ಮ ಹಳೆ ವೋಟರ್ ಐ ಡಿಯಲ್ಲಿ ಏನಿತ್ತು ಅದೇ ಡೀಟೇಲ್ಸ್ ಪ್ರಕಾರ
ಫ್ರೀಯಾಗಿ ಬರೀ ಒಂದು ವೋಟರ್ ಐ ಡಿನ ಹೊಸ್ದಾಗಿ ಪ್ರಿಂಟ್ ಮಾಡಿಬಿಟ್ಟು ತೊಗೊಳಕ್ಕೆ ನೀವು 3ನೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅಂತ ಅನ್ನೋದ್ಮೇಲೆ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅಂತ ತೋರಿಸ್ಬಿಟ್ಟು 3 ಆಪ್ಷನ್ ಮತ್ತೆ ತೋರಿಸ್ತಾ ಇದೆ. ಲಾಸ್ಟು ಡೆಸ್ಟ್ರಾಯ್ಡ್ ಡ್ಯೂ ಟು ರೀಸನ್ ಬಿಯಾಂಡ್ ಕಂಟ್ರೋಲ್ ಲೈಕ್ ಫ್ಲಡ್, ಫೈರ್ ಆರ್ ಅದರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಇದೆ. ಮ್ಯೂಟಿಲೇಟೆಡ್ ಅಂತ ಇದೆ. ಇಲ್ಲಿ ಮ್ಯೂಟಿಲೇಟೆಡ್ ಅಂತ ಅಂದರೆ ನಿಮ್ಗೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ನಿಮ್ಮ ಫೋಟೋ ಕಾಣದೇ ಇರೋ ಥರ ಅಥವಾ ನಿಮ್ಮ ಕಂಪ್ಲೀಟ್ ಏನು ಡೀಟೇಲ್ಸ್ ನಿಮ್ಮ ನಂಬರ್ಸ್ಗಳಾಗಲಿ ಅಥವಾ ಹೋಲೋಗ್ರಾಮ್ ಏನೇನೋ ಆಗಿತ್ತು ಅಂತಂದರೆ ಅದು ಮ್ಯೂಟಿಲೇಟೆಡ್ ಆಗುತ್ತೆ. ಸೊ ಮೊದಲನೇದು ಆಪ್ಷನ್ನು ಲಾಸ್ಟ್ ಅಂತ ಅಂದರೆ ನೀವು FIR ಅದನ್ನೆಲ್ಲ ಫೈಲ್ ಮಾಡಿಬಿಟ್ಟು ಅದ್ರ ಕಾಪಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದೆಲ್ಲ ಇನ್ ಕೇಸ್ ನಿಮ್ಗೆ ಆಗದೆ ಗೊತ್ತಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಇವಾಗ ವೋಟರ್ ಐ ಡಿ ಎಲ್ಲಾದರೂ ಫ್ಲಡ್ಡಲ್ಲಿ ಅಂದರೆ ಬೆಂಕಿಯಲ್ಲಿ ಅಥವಾ ಮಳೆಯಲ್ಲಿ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಭೂಕಂಪ ಏನೋ ಆಗ್ಬಿಟ್ಟು ಅಲ್ಲಿ ಹೋಗಿದ್ದು. 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೆಸ್ಟ್ರಾಯ್ಡ್ ಡ್ಯೂ ಟು ರೀಸನ್ ಬಿಯಾಂಡ್ ಕಂಟ್ರೋಲ್ ಅನ್ನೋದ್ರ ಮೇಲೆ. ಆಮೇಲೆ ಕೆಳಗೆ ನಿಮ್ಗೆ ರೆಡ್ ಅಕ್ಷರದಲ್ಲಿ ಹಿಯರ್ ಬೈ ರಿಟರ್ನ್ ಮೈ ಮ್ಯೂಟಿಲೇಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಒತ್ತಿ ವೀಕ್ಷಕರೇ. ಇನ್ ಕೇಸ್ ಲಾಸ್ ಆಗಿತ್ತು ಅಂತಂದರೆ ನೀವು ಲಾಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಯರ್ ಬೈ ರಿಟರ್ನ್ ಅಂತ ಅದ್ರ ಮೇಲೂ ಕ್ಲಿಕ್ ಮಾಡಿ ಕೆಳಗೆ ಅಟ್ಯಾಚ್ ಕಾಪಿ ಆಫ್ FIR ಅಂತ ಇದೆ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು FIR ಕಾಪಿ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಬಟನ್ ಒತ್ತೀವಿ. ಆಮೇಲೆ ನಿಮ್ಮ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಕೇಳುತ್ತೆ, ನಿಮ್ಮ ಹೆಸರು ಮತ್ತು ಪ್ಲೇಸ್ ಆಫ್ ಅಪ್ಲಿಕೇಶನ್ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಅವಾಗ ಆ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಫಾರ್ಮ್ 8 ಪ್ರಿವ್ಯೂ ಬರುತ್ತೆ, ಅದನ್ನೆಲ್ಲ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಬಟನ್ ಮೇಲೆ ಒತ್ತಿ ಅವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಒಂದು ರೆಫರೆನ್ಸ್ ID ಜನ್ರೇಟ್ ಆಗಿರುತ್ತೆ. ಆ ರೆಫರೆನ್ಸ್ IDನ ನೀವು ಬರೆದಿಟ್ಕೊಳ್ಳಿ. ನೀವು ನಿಮ್ಮ ಈ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡ್ಬೋದು ವೀಕ್ಷಕರೇ. ಸೊ ಈ ಥರ ನಿಮ್ಮ ಎಲ್ಲ ಫುಲ್ ಈ ಅಪ್ಲಿಕೇಶನ್ ಫಿಲ್ ಮಾಡಾದಮೇಲೆ ಕೆಲವೇ ದಿನಗಳಲ್ಲಿ ನಿಮಗೆ ಪ್ರಿಂಟ್ ಆಗಿರೋಂಥ ಹೊಸ್ದಾಗಿರೋ ಏನು ಈಗ ಫಾರ್ಮ್ಯಾಟಲ್ಲಿ ID ಕಾರ್ಡ್ ಪ್ರಿಂಟ್ ಮಾಡ್ತಾ ಇದ್ದಾರೆ ವೋಟರ್ ಐ ಡಿನ, ಅದು ನಿಮ್ಮ ಮನೆ ಅಡ್ರೆಸ್ಗೆ PVC ಕಾರ್ಡಲ್ಲಿ ಪ್ರಿಂಟ್ ಆಗಿಬಿಟ್ಟು ಮನೆಗೆ ಬರುತ್ತೆ ವೀಕ್ಷಕರೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ನಿಮ್ಮ ಗೊತ್ತಿರೋರ್ಗೂ ಶೇರ್ ಮಾಡಿ ವೀಕ್ಷಕರೇ. ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.